ಬೇಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆತ್ಮೀಯ ಕೇಳುಗರೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿರುವ ನನ್ನ ಹೆಸರು ಡಾಕ್ಟರ್ BK ಶಿವಣ್ಣ. ಇಂದು ತಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯದ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ನೈಸರ್ಗಿಕ ಕೊಡುಗೆಯಿಂದ ಬಂದ ಜೇನುತುಪ್ಪ ಒಂದು ಕೆಡದ ಆಹಾರ. ಹಲವು 10 ಔಷಧಿ ಗುಣಗಳಿರುವ ಜೇನುನೊಣದಿಂದ ಬರುವ ಜೇನುತುಪ್ಪ ಪರಾಗ, ಪ್ರಪೋಲಿಸ್ ಅಂದರೆ ಜೇನು ಅಂಟು, ಬಿ ವೆನಮ್ ಜೇನು ವಿಷ, ಜೇನು ಮೇಣ ಹಾಗೂ ರಾಯಲ್ ಜೆಲ್ಲಿ ಅಂದರೆ ರಾಜಜೆಲ್ಲಿ. ಇವುಗಳು ಮನುಷ್ಯನ ಆರೋಗ್ಯಕ್ಕೆ ಯಾವ ರೀತಿ ಉಪಯೋಗ ಎಂಬುದನ್ನು ಈ ದಿನ ನಾವೆಲ್ಲರೂ ತಿಳಿದುಕೊಳ್ಳೋಣ. ಜೇನುತುಪ್ಪ ದೇಹವನ್ನು ಒಳಗಿನಿಂದ ಶುದ್ಧೀಕರಿಸುವ ದಿವ್ಯ ಔಷಧಿ. ಇದರಲ್ಲಿ ನೈಸರ್ಗಿಕವಾದ ಸಕ್ಕರೆ ಅಂಶ, ವಿಟಮಿನ್ B, ಮಿನರಲ್ಸ್, ಕ್ಯಾಲ್ಸಿಯಂ ಮತ್ತು ಇನ್ನಿತರೆ ಪೋಷಕಾಂಶಗಳಿರುವುದರಿಂದ ಜೇನುತುಪ್ಪ ಮತ್ತು ಇನ್ನಿತರೆ ಜೇನು ಉತ್ಪನ್ನಗಳನ್ನು ದಿನನಿತ್ಯ ಬಳಸಿದರೆ ದೇಹದ ಸಮತೋಲನ ಕಾಪಾಡುವುದಲ್ಲದೆ ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಬರುತ್ತದೆ. ಬುಡಕಟ್ಟು ನಾಟಿ ವೈದ್ಯಕೀಯ ಪದ್ಧತಿಯಂತೆ ಜೇನು ಮತ್ತು ಇನ್ನಿತರ ಜೇನು ಉತ್ಪನ್ನಗಳು ಜೀರ್ಣಕ್ರಿಯೆ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿ ಬರುವಂತೆ ಮಾಡುತ್ತವೆ. ಪ್ರತಿದಿನ ಶುಂಠಿ ರಸದೊಂದಿಗೆ ನಿಂಬೆ ರಸವನ್ನು ಸೇರಿಸಿ ಅದರಲ್ಲಿ 1-2 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಅನೇಕ ಕಾಯಿಲೆಗಳು ಕಡಿಮೆಯಾಗುತ್ತವೆ. ಮುಖ್ಯವಾಗಿ ನೆಗಡಿ, ಕೆಮ್ಮು, ಕಫ, ಗಂಟಲು ಉರಿ ಸಹ ಕಡಿಮೆಯಾಗುತ್ತದೆ. ಜೇನುತುಪ್ಪದ ಸೇವನೆಯಿಂದ ಮಿದುಳಿನ ಬೆಳವಣಿಗೆ ಆಗುವುದಲ್ಲದೆ ಬಾಯಿ ಹುಣ್ಣು ಸಹ ಕಡಿಮೆಯಾಗುತ್ತದೆ. ಅಲ್ಲದೆ ಪದೇ ಪದೇ ಆಗುವ ಬಾಯಾರಿಕೆ ಕಡಿಮೆಯಾಗಿ ಶೀತ ಮತ್ತು ವಾತವು ನಿವಾರಣೆಯಾಗುತ್ತದೆ. ಜೇನುತುಪ್ಪ ಮಧುಮೇಹ ವಿರೋಧಿಯಾಗಿದ್ದು ರಕ್ತ ಶುದ್ಧೀಕರಣ ಮಾಡುವುದಲ್ಲದೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಜೇನುತುಪ್ಪ ಸೇವನೆಯಿಂದ ಚರ್ಮ ಮತ್ತು ಕಣ್ಣಿನ ಕಾಂತಿ ಹೆಚ್ಚಾಗಿ ಹೆಚ್ಚಿನ ಹೊಳಪು ಬರುವುದು, ರಕ್ತ ಸಂಚಲನೆ ಹೆಚ್ಚಿಸುವುದಲ್ಲದೆ ಕೊಲೆಸ್ಟ್ರಾಲ್ ಅಂಶವನ್ನು ಸಹ ಕಡಿಮೆ ಮಾಡುತ್ತದೆ. ಆಯಾಸವಾದಾಗ ಜೇನುತುಪ್ಪ ಸೇವಿಸಿದರೆ ಚೈತನ್ಯ ಮೂಡುವುದಲ್ಲದೆ ಅಜೀರ್ಣ ಮತ್ತು ಹೊಟ್ಟೆಯುಬ್ಬರ ಸರಿಪಡಿಸಿ ಜಠರದ ಆರೋಗ್ಯವನ್ನು ಕಾಪಾಡಿ ಜೀರ್ಣಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸಿ ಬೊಜ್ಜು ಸಹ ಕರಗಿಸುತ್ತದೆ. ಇನ್ನು ಎಲಬು ಮತ್ತು ಕೀಲು ನೋವಿದ್ದವರು ಹಾಗೂ ಹೃದಯ ಸಂಬಂಧಿತ ಕಾಯಿಲೆ ಇದ್ದವರು, ನಿದ್ರೆ ಬರದಿದ್ದವರು ಮತ್ತು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದವರು ಜೇನುತುಪ್ಪದ ಸೇವನೆ ಮಾಡಿದರೆ ಸುಖ ನಿದ್ರೆ ಬಂದು ನೆಮ್ಮದಿ ಜೀವನವನ್ನು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ. ಇನ್ನಿತರ ಜೇನು ನೊಣದಿಂದ ಬರುವ ಉತ್ಪನ್ನಗಳಾದ ಜೇನುಪರಾಗ. ಈ ಜೇನುಪರಾಗ ಪೋಷಕಾಂಶಗಳ ಕಣಜವಾಗಿರುವುದರಿಂದ ಇದರ ಸೇವನೆಯಿಂದ ಯಕೃತ್ತಿನ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ. ಅದೇ ರೀತಿ ಜೇನಿನ ಅಂಟು ಪ್ರಪೋಲಿಸ್, ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಿರುದ್ಧ ಹೋರಾಡುವ ಗುಣ ಹೊಂದಿರುತ್ತದೆ. ರೈತ ಬಾಂಧವರೇ, ಇಂದು ಬಾಳೆ ಬೆಳೆಯಲ್ಲಿ ಬರುವ ಸುರುಳಿ ಹುಳು, ಬನಾನಾ ಸ್ಕಿಪ್ಪರ್ ಎಂದು ಕರೆಯುತ್ತೇವೆ. ಈ ಹುಳುವು ಬಾಳೆ ಎಲೆಗಳನ್ನು ತಿಂದು ಕತ್ತರಿಸಿ ಸುರುಳಿ ಸುತ್ತಿಕೊಂಡು ಅದರಲ್ಲಿ ಅವಿತುಕೊಳ್ಳುವ ಕೀಟವಾಗಿರುವುದರಿಂದ ಇವುಗಳನ್ನು ಸುಲಭವಾಗಿ ನಾವು ಗುರುತಿಸಬಹುದು. ಪ್ರೌಢಕೀಟವು ಮೊಟ್ಟೆಗಳನ್ನು ಎಲೆಯ ತಳಭಾಗದಲ್ಲಿ ಇಡುತ್ತದೆ. ಮೊಟ್ಟೆ ಇಟ್ಟ 1 ವಾರದಲ್ಲಿ ಮರಿ ಹುಳುಗಳು ಹೊರಗೆ ಬಂದು ಎಲೆಯನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಈ ಹುಳುಗಳು ಬಿಳಿ ಬಣ್ಣದಿಂದ ಕೂಡಿದ್ದು ಇದರ ತಲೆ ಕಪ್ಪು ಬಣ್ಣದ್ದಾಗಿರುತ್ತದೆ. ಮರಿ ಹುಳುವಿನ ಹಂತವು 25ರಿಂದ 30 ದಿನಗಳವರೆಗೆ ಇರುವುದರಿಂದ ಈ ಹಂತದಲ್ಲಿ ಮರಿ ಹುಳುಗಳು ಬಾಳೆ ಎಲೆಗಳನ್ನು ಯಾವ ರೀತಿ ತಿಂದು ನಾಶಪಡಿಸುತ್ತವೆ ಎಂದರೆ ಅವು ಸುರುಳಿಯನ್ನು ಸುತ್ತಿಕೊಂಡು ಪತ್ರ ಹರಿತನ್ನು ಕೆರೆದು ತಿನ್ನುತ್ತವೆ. ನಂತರ ಅದರಲ್ಲಿಯೇ ಇವು ಕೋಶಾವಸ್ಥೆಗೆ ಹೋಗಿ 10 ದಿನಗಳ ನಂತರ ಪ್ರೌಢ ಚಿಟ್ಟೆಯಾಗಿ ಹೊರಬಂದು ಮತ್ತೆ ಹೆಣ್ಣು ಚಿಟ್ಟೆಯು ಗಂಡು ಚಿಟ್ಟೆಯೊಂದಿಗೆ ಮಿಲನ ಹೊಂದಿದ ತಕ್ಷಣ ಗಿಡದಿಂದ ಗಿಡಕ್ಕೆ ಹಾರುತ್ತಾ ಹೋಗಿ ಮತ್ತೆ ಎಲೆಗಳ ಮೇಲೆ ಮೊಟ್ಟೆಯನ್ನು ಇಟ್ಟು ಮರಿಗಳನ್ನು ಮಾಡುತ್ತದೆ. ಈ ರೀತಿ ಹಾನಿ ಮಾಡುವ ಕೀಟಗಳನ್ನು ನಾವು ಬಾಳೆಯ ತೋಟದಲ್ಲಿ
ಯಾವ ರೀತಿ ನಿಯಂತ್ರಣ ಮಾಡಬೇಕೆಂದು, ಬಾಧೆಗೊಳಗಾದ ಎಲೆಗಳ ಸುರುಳಿ ಸುತ್ತಿಕೊಂಡು ನೇತಾಡುತ್ತಿರುವ ಎಲ್ಲಾ ಗ್ಯಾಲರಿಗಳನ್ನು ಕೈಯಿಂದ ತೆಗೆದು ನಾಶ ಮಾಡಬೇಕು. ಎರಡನೆಯದಾಗಿ, ಕೀಟದ ಬಾಧೆಯು ಕಡಿಮೆ ಪ್ರಮಾಣದಲ್ಲಿದ್ದಾಗ 2.5 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು ಜೊತೆಗೆ ಸ್ವಲ್ಪ ಅಂಟು ದ್ರಾವಣ ಅಂದ್ರೆ ಅರ್ಧ ಚಮಚ ಶಾಂಪೂವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಗಳ ಮೇಲೆ ಸಿಂಪಡಿಸಬೇಕು. ಕೆಲವೊಂದು ಪಕ್ಷಿಗಳು ಅಂದ್ರೆ ಕಾಗೆ ಮತ್ತು ಗೀಜಗಳು ಮರಿಹುಳುಗಳನ್ನು ಹಿಡಿದು ತಿನ್ನುವುದರಿಂದ ಈ ಪಕ್ಷಿಗಳನ್ನು ಆಕರ್ಷಣೆ ಮಾಡಬೇಕೆಂದರೆ ತೋಟದಲ್ಲಿ ಅಲ್ಲಲ್ಲಿ ಅನ್ನ ಅಥವಾ ಮಂಡಕ್ಕಿಯನ್ನು ಚೆಲ್ಲುವುದರಿಂದ ಪಕ್ಷಿಗಳನ್ನು ಆಕರ್ಷಿಸುತ್ತೇವೆ. ಈ ಸಮಯದಲ್ಲಿ ಪಕ್ಷಿಗಳು ಮರಿಹುಳುಗಳನ್ನು ಹಿಡಿದು ತಿಂದು ನಾಶಪಡಿಸುತ್ತವೆ. ಕೀಟದ ಬಾಧೆಯು ಹೆಚ್ಚಾದಾಗ 2 ಮಿಲಿಲೀಟರ್ ಬ್ಯಾಸಿಲಸ್ ತುರಿಂಜಿನಿಸಿಸ್ ಅಥವಾ 1 ಮಿಲಿಲೀಟರ್ ಬೆವೇರಿಯಾ ಬೇಸಿಯಾನಾ ಎಂಬ ಜೈವಿಕ ಪೀಡಿನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಗಳ ಮೇಲೆ ಸಿಂಪಡಿಸಬೇಕು. ಇನ್ನು ಕೀಟದ ಬಾಧೆಯು ತೀವ್ರವಾದಲ್ಲಿ ಕೀಟನಾಶಕಗಳಾದ ಕ್ಲೋರಪೈರಿಪಾಸ್ 2.5 ಮಿಲಿಲೀಟರ್ ಅಥವಾ ಪ್ರೊಪೆನೋಪಾಸ್ 2 ಮಿಲಿಮೀಟರ್ ಅಥವಾ ಕ್ವಿನಾಲ್ಪಾಸ್ 2 ಮಿಲಿಮೀಟರ್ ಇಲ್ಲವೇ ಡೈಮಿಥೋಯೇಟ್ 2 ಮಿಲಿಲೀಟರ್ ಇವುಗಳಲ್ಲಿ ಯಾವುದಾದರೊಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಪ್ರತಿ 10 ಲೀಟರ್ ದ್ರಾವಣಕ್ಕೆ 5 ಮಿಲಿಲೀಟರ್ ನಷ್ಟು ಅಂಟನ್ನು ಬೆರೆಸಿ ಸಿಂಪರಣೆ ಮಾಡುವುದರಿಂದ ಬಹುತೇಕ ಬಾಳೆ ಸುರುಳಿ ಹುಳುಗಳನ್ನು ನಾವು ನಿಯಂತ್ರಣದಲ್ಲಿಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ತೋಟಗಾರಿಕಾ ಮಾಹಿತಿ ಹಾಗೂ ಸಲಹಾ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಆಯಾ ತಾಲೂಕಿನ ತೋಟಗಾರಿಕಾ ಇಲಾಖಾ ಕಚೇರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಮತ್ತೆ ಈ ಕೀಟವನ್ನು ಹತೋಟಿ ಮಾಡುವಾಗ ತಮಗೆ ಏನಾದರೂ ಸಂಶಯ ಕಂಡುಬಂದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9008618461 ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಎಲ್ಲ ರೈತರಿಗೂ ಇದುವರೆಗೂ ಕಾರ್ಯಕ್ರಮವನ್ನು ಕೇಳಿರುವುದರಿಂದ ತಮಗೆ ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್.ಎಂ. ಸುಧಾಕರ್.